ಕಲಬುರಗಿ ನಗರವನ್ನು ಆದಷ್ಟು ಶೀಘ್ರ ಹೆಲ್ತ್ ಹಬ್ ಮಾಡುವ ಕನಸು ತಮ್ಮದಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಖಾತೆಯ ಸಚಿವ ಡಾಕ್ಟರ್ ಶ್ರೀನಿವಾಸ್ ಪಾಟೀಲ್ ಹೇಳಿದರು. ಗುಲ್ಬರ್ಗ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಜಿಮ್ಸ್ ಆವರಣದಲ್ಲಿ ರೂಪಾಯಿ 282 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ 50 ಹಾಸಿಗೆಗಳ ತೀವ್ರ ನಿಗಾ ಘಟಕ ಹಾಗೂ ರೂಪಾಯಿ 28 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ 30 ಹಾಸಿಗೆಗಳ ಸುಟ್ಟ ಗಾಯಗಳ ಘಟಕ ಆಸ್ಪತ್ರೆಗೆ ಅಡಿಗಲ್ಲು ನೆರವೇರಿಸಿ ಅವರು ಮಾತನಾಡಿದರು. ಮುಂದಿನ 3 ತಿಂಗಳಲ್ಲಿ ಕಲಬುರಗಿ ನಗರದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆರಂಭಿಸಲಾಗುವುದು. ಜೊತೆಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಜಯದೇವ ಆಸ್ಪತ್ರೆ ನೂತನ ಕಟ್ಟಡ ಉದ್ಘಾಟನೆ ಮಾಡಲಾಗುವುದು ಎಂದರು. ಯಾಕಂದರೆ ಇದು ಒಂದು ಕಾಲಬದ್ಧವಾಗಿ ಈ ಒಂದು ಬಿಲ್ಡಿಂಗ್ ರೆಡಿ ಆಗಬೇಕು. ಕ್ವಾಲಿಟಿ ಕೆಲಸ ಮತ್ತು ಸ್ಪೀಡ್, ಅದಕ್ಕೇನು ನಾವು ಸಮಯ ನಿಗದಿ ಆಗಿರ್ತಕ್ಕಂಥ ನಿಗದಿ ಒಳಗೆ ಒಂದು ಒಳ್ಳೆ ಗುಣಮಟ್ಟದ ಒಂದು ಕೆಲಸ ಇಲ್ಲಿ ಆಗಬೇಕು ಅಂತಕ್ಕಂಥದ್ದು ನನ್ನ ಸೂಚನೆ ಆ ಇಲಾಖಾ ಅಧಿಕಾರಿಗಳಿಗಿದೆ. ಇದರ ಜೊತೆ ತಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲೆಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರು ಕೂಡ ಇದ್ದಾರೆ. ಕಳೆದ ಸಾರಿ ಟ್ರಾಮಾ ಸೆಂಟರ್ ಉದ್ಘಾಟನಾ ಸಮಾರಂಭದಲ್ಲಿ ಕಲಬುರಗಿಯಲ್ಲಿ ಹಿಂದೆ ನಾನು ಸಚಿವನಾಗಿದ್ದಾಗ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಕೇಂದ್ರದಲ್ಲಿ ಸಚಿವರಾಗಿದ್ದಾಗ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಈ ಒಂದು ಹೆಲ್ತ್ ಹಬ್ಬನ್ನು ಮಾಡಬೇಕು ಅಂತಕ್ಕಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಸದಾಶಯ ಆಗಿತ್ತು. ಆಗಲೇ ಅವರು ತೀರ್ಮಾನ ಮಾಡಿ ಹೇಳಿದರು, ಏನಂದರೆ ನಮ್ಮ ಜನ ಭಾಳಷ್ಟು ಜನ ಶೋಲಾಪುರ್ಗೆ, ಹೈದರಾಬಾದ್ಗೆ, ಬೆಂಗಳೂರಿಗೆ ಚಿಕಿತ್ಸೆಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಅದನ್ನು ತಪ್ಪಿಸಿ ನಾವು ಕಲಬುರಗಿಯನ್ನು ಹೆಲ್ತ್ ಹಬ್ ಆಗಿ ಮಾಡಬೇಕು ಅಂತಕ್ಕಂಥ ಒಂದು ಅವರ ಅಭಿಲಾಷೆ ಇತ್ತು. ಅದರಂತೆಯೇ ಅವರು ಇಲ್ಲಿ ಒಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು ESI ಆಸ್ಪತ್ರೆ ಮಾಡಿದರು ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದಾಗ. ಅದಾದಮೇಲೆ 2013ರಲ್ಲಿ ನಾನು ಕೂಡ ವೈದ್ಯಕೀಯ ಶಿಕ್ಷಣ ಸಚಿವನಾಗಿದ್ದಾಗ ಇದೇ ಖಾತೆಯೂ ಕೂಡ ಹಿಂದೆ 5 ವರ್ಷ ನಾನು ಕೆಲಸ ಮಾಡಿದ್ರಿಂದ ಆಗಲೂ ಕೂಡ ನಾವಿಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಮಾಡಿದ್ವಿ. ಇಲ್ಲಿ ಆಗಲೇ ನಾನು ಒಂದು ಟ್ರಾಮಾ ಸೆಂಟರು ಮತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ನಾವು ಇಲ್ಲಿ ಸ್ಯಾಂಕ್ಷನ್ ಮಾಡಿದ್ವಿ. ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಅದು ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲೇ 100 ಬೆಡ್ಡಿನ 100 ಹಾಸಿಗೆಯ ಒಂದು ಆಸ್ಪತ್ರೆ ನಡೀತಾ ಇದೆ, ಈಗಲೂ ಕೂಡ ನಡೀತಾ ಇದೆ. ಹಾಗಾಗಿ ಅದರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಹಾಗೂ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಸೇರಿದಂತೆ ಶೈಕ್ಷಣಿಕ ಸಲಕರಣೆಗಳನ್ನು ನಮ್ಮ ರಾಜ್ಯದಲ್ಲಿ ಹೆಚ್ಚು ಒದಗಿಸಲಾಗುತ್ತಿದೆ ಎಂದರು. ಕಲಬುರಗಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇದೆ, ಪೆರಿಫರಿ ಕಿಡ್ವಾಯ್ ಕ್ಯಾನ್ಸರ್ ಹಾಸ್ಪಿಟಲ್ ಇದೆ, ಟ್ರಾಮಾ ಸೆಂಟರ್ ಇದೆ, ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ಗಳ ಪ್ರಾರಂಭ ಆಗಿದೆ. ಇನ್ನು ಅದನ್ನು ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಸಾಕಷ್ಟು ಯೋಜನೆಗಳನ್ನು ಆಗಲೇ ಶರಣ್ ಪ್ರಕಾಶ್ ಅವರು ಹೇಳಿದ್ದಾರೆ. ಆದರೆ ಬರೇ ಬಿಲ್ಡಿಂಗ್ಗಳು ಕಟ್ಟಿದರೆ ನಾವು ಒಂದು ಹೆಲ್ತ್ ಹಬ್ ಆಗೋದಿಲ್ಲ. ಅದಕ್ಕೆ ತಕ್ಕಂಥ ಪ್ರೊಫೆಷ್ನಲಿಸಮ್ ಬರಬೇಕು, ಅದಕ್ಕೆ ತಕ್ಕಂತೆ ಮಾನವ ಸಂಪನ್ಮೂಲ ಕೂಡ ಬೆಳೆಸಬೇಕು. ಅದಕ್ಕೋಸ್ಕರನೇ ಖರ್ಗೆ ಸಾಹೇಬರು ಆರ್ಟಿಕಲ್ 371Jನಲ್ಲಿ ಎಜುಕೇಷನ್ ಕ್ಲಾಸನ್ನು ಇನ್ಕ್ಲೂಡ್ ಮಾಡಿಸಿದ್ರು. ಸರ್ಕಾರಿ ನೌಕರಿಯಲ್ಲಿ ಮೀಸಲಾತಿ ಇನ್ಕ್ಲೂಡ್ ಮಾಡಿಸಿದ್ರು. ನೀವು ಮಹಾರಾಷ್ಟ್ರದ ಆರ್ಟಿಕಲ್ 371J ನೋಡಿ, 371 ನೋಡಿ, ಅಥವಾ ಹೈದರಾಬಾದ್ ತೆಲಂಗಾಣನ 371 ನೋಡಿ. ತೆಲಂಗಾಣನಲ್ಲಿ ಬರೀ ನಿಮಗೆ ಎಜುಕೇಷನ್ನು ಮತ್ತು ಗೌರ್ಮೆಂಟ್ ಜಾಬ್ಸ್ನಲ್ಲಿ ಮಾತ್ರ ಮೀಸಲಾತಿ ಇದೆ. ಮಹಾರಾಷ್ಟ್ರದಲ್ಲಿ ಬರೀ ಕೇಂದ್ರ ಸರ್ಕಾರದಿಂದ ಅನುದಾನಕ್ಕೆ ಮಾತ್ರ ಮೀಸಲಾತಿ ಇದೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ನಿಮಗೆ ಎಜುಕೇಷನಲ್ಲಿ ಮೀಸಲಾತಿ, ಸರ್ಕಾರದ ಅನುದಾನದಲ್ಲಿ ಮೀಸಲಾತಿ ಮತ್ತು ಸರ್ಕಾರಿ ನೌಕರಿಗಳಲ್ಲಿ ಮೀಸಲಾತಿ ಇವತ್ತು ಜಾರಿಗೆ ಬಂದಿದೆ. ಈ ಮಾಡೆಲ್ ಎಲ್ಲೂ ಇಲ್ಲ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಮೊನ್ನೆ ಚಂದ್ರಬಾಬು ನಾಯ್ಡು ಅವರು NDA ಸೇರಿಕೊಂಡ್ರು. ಏನು ಕಮಕ್ನೂರ್ ಸಾಹೇಬ್ರೆ NDA ಸೇರಿಕೊಂಡ್ರು ಚಂದ್ರಬಾಬು ನಾಯ್ಡು ಅವರು. ಹಿಂದೆ ಚಂದ್ರಬಾಬು ನಾಯ್ಡು ಅವರು NDA ಬಿಟ್ಟಿದ್ದ ಕಾರಣ ಏನು, ಕರ್ನಾಟಕದಲ್ಲಿ ಮತ್ತು ಇಲ್ಲಿ ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಏನು ಆರ್ಟಿಕಲ್ 371J ಇದೆ ಅದೇ ಮಾದರಿನಲ್ಲಿ ನಮ್ಗೆ ಕೊಡಿ ಅಂತ ಅವರು NDA ಬಿಟ್ಟವರು. ಈಗ ಮತ್ತೆ ಸೇರಿದ್ದಾರೆ. ಬೇಡಿಕೆ ಏನು, ಬಿಹಾರ್ದು ಮತ್ತು ಆಂಧ್ರದು ಬೇಡಿಕೆ ಏನಿದೆ ಅಂದರೆ ಕರ್ನಾಟಕ ಮಾದರಿಯ ಸ್ಪೆಷಲ್ ಸ್ಟೇಟಸ್ಸು ನಮಗೆ ಬೇಕು ಅಂತ. 10 ವರ್ಷ ಆಗಿದೆ ಈ ಮಾಡೆಲ್ ಬಂದು. ಇವತ್ತು ನಿಮ್ಗೆ ಆಶ್ಚರ್ಯ ಆಗ್ಬೋದು, ಭಾಳ ಜನ ಅನುಷ್ಠಾನದ ಬಗ್ಗೆ ಭಾಳ ಟೀಕೆ ಮಾಡ್ತಾರೆ. ಇನ್ನೂ ಭಾಳಷ್ಟು ದೆರ್ ಇಸ್ ಅ ಲಾಟ್ ಆಫ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್, ಐ ಡೋಂಟ್ ಡಿನೈ. ಆದರೆ ನಾನು ಹೇಳ್ದಂಗೆ ಬರೀ ಬಿಲ್ಡಿಂಗ್ ಕಟ್ಟೋದ್ರಿಂದ ಆಗಿಲ್ಲ, ಅದಕ್ಕೆ ತಕ್ಕಂತೆ ಮಾನವ ಸಂಪನ್ಮೂಲ ಕೂಡ ನಾವು ಬೆಳೆಸಿದ್ದೇವೆ. ಬರೀ ನಿಮ್ಮ MBBS ಸೀಟು
ಕಳೆದ 10 ವರ್ಷದಲ್ಲಿ ನಮಗೆ ಸುಮಾರು 7,000 ಮೆಡಿಕಲ್ ಸೀಟ್ಸ್ ನಮ್ಗೆ ಸಿಕ್ಕಿದೆ. 7,000 ಮೆಡಿಕಲ್ ಪ್ರೊಫೆಷನಲ್ಸ್. ಈ ವರ್ಷ 999. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.